Find the distance of the point 2, 3 from the x-axis and also write the coordinates of that point. ಇದನ್ನು ನಾವು ಪ್ಲಾಟ್ ಮಾಡಿ ನೋಡೋಣ ಹುಡುಗರ, ಆಯಿತಾ. ಎಂಟರ್ ದ ಕೋಆರ್ಡಿನೇಟ್, ಎಕ್ಸ್ ಕೋಆರ್ಡಿನೇಟ್ ಅಂತ ಹೇಳಿದ್ರೆ ಆಪ್ಸಿಸ ಎಷ್ಟಿದೆ 2. ನೆಕ್ಸ್ಟ್ ವೈ ಕೋಆರ್ಡಿನೇಟ್, ದಟ್ ಈಸ್ ಆರ್ಡಿನೇಟ್ 3. ಇದು ನಿಮ್ಮ ಪಾಯಿಂಟು ಅಲ್ವಾ. ಝೂಮ್ ಮಾಡಿಬಿಡ್ತೀನಿ ಸ್ವಲ್ಪ, ನೋಡೋಕ್ಕೆ ಸರಿ ಹೋಗುತ್ತೆ. ತುಂಬ ಆಗೋಯ್ತಾ? ಹಾಂ. ಸೊ ಇವಾಗ ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳಿ ಏನರೋ ಇಲ್ಲಿಂದ ಎಲ್ಲಿ ಹೇಳಿ ನೋಡೋಣ. ಏನಿರ್ಬೋದು ಉತ್ತರ? ಉತ್ತರ ಹೇಳ್ಬಿಡಿ. ಗ್ರಾಫ್ ನೋಡ್ತಾ ಇದ್ದೀರಾ, ಉತ್ತರ ಹೇಳಿ. ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳಿದ್ರೆ ಇದು ನಿಮ್ಮ ಎಕ್ಸ್ ಆ್ಯಕ್ಸಿಸ್ಸು, ಇದು ನಿಮ್ಮ ಎತ್ತರ, ಈ ಲೆಂತು. ಸೊ ಎಷ್ಟಿದೆ ಲೆಂತ್ ಇದು? 2 ಯೂನಿಟ್ಸ್. 2 ಯೂನಿಟ್ಸ್ ಅಲ್ಲ, ಸಾರಿ 3 ಯೂನಿಟ್ಸ್. ಸೊ ತುಂಬ ಜನ ಏನು ಅನ್ಕೊತಾರೆ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಆ್ಯಕ್ಸಿಸ್ ಅಂತ ಅಂದ್ಕೊಂಡ್ರೆ ದ ಎಕ್ಸ್ ಕಾಂಪೊನೆಂಟ್ ಅಂತ ತಿಳ್ಕೊತಾರೆ. ತಪ್ಪದು. ಇಟ್ ಈಸ್ ದ ವೈ ಕಾಂಪೊನೆಂಟ್, ಸರಿನಾ. ಸೊ ದ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆ್ಯಕ್ಸಿಸ್ is 3 ಯೂನಿಟ್ಸ್. ಮತ್ತು ಮುಂದಿನ ಭಾಗ ಆಲ್ಸೋ ರೈಟ್ ದ ಕೋಆರ್ಡಿನೇಟ್ಸ್. ಈ ಕೋಆರ್ಡಿನೇಟ್ಸ್ ಏನಿದೆ, ದ ಕೋಆರ್ಡಿನೇಟ್ ಆನ್ ದ ಎಕ್ಸ್ ಆ್ಯಕ್ಸಿಸ್ ಏನಿದೆ, ಹೌದು 2, 0 ಅಲ್ವಾ. 2 ಓಕೆ, ಕಾಣೋದೇನ ಅಲ್ಲಿ. ಸೊ 2 ಯೂನಿಟ್ಸ್ ಟು ದ ರೈಟ್ ಹ್ಯಾಂಡ್ ಸೈಡ್. ಅಪ್ ಆ್ಯಂಡ್ ಡೌನ್ ಇಲ್ಲ, ಯಾಕಂತ ಹೇಳಿ ಎಕ್ಸ್ ಆ್ಯಕ್ಸಿಸ್ ಮೇಲಿದೆ, ಹಾಗಾಗಿ ಇದು 2, 0.